ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 13ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನಗುವವನಿಗೂ ಮನೋವ್ಯಥೆ ಉಂಟು, ಅಂದ್ರೆ ನಗುವವನಿಗೂ ಕೂಡ ಅವನಿಗೆ ದುಃಖ ಇರ್ತತೆ, ಆ ನಗು ಶಾಶ್ವತವಲ್ಲ ಅಂತೇಳಿ ವಾಕ್ಯವು ಹೇಳುತ್ತದೆ. ನಾನು ಸಂತೋಷವಾಗಿದ್ದೀನಿ, ನಾನು ಸಂತೋಷವಾಗಿ ನಾನು ಜೀವಿಸ್ತಿರ್ತೀನಿ ಅನ್ನಂತೇಳಿ ಯಾರು ಹೇಳ್ಕೊಂಡು ಸಂತೋಷವಾಗಿ ಇರ್ತೀನಿ ಅಂತ ಅನ್ಕೊಂತಾರೋ ಅವ್ರಲ್ಲಿ ಕೂಡ ದುಃಖ ಐತೆ. ಆ ಸಂತೋಷ ಕೂಡ ತಾತ್ಕಾಲಿಕವಾದದ್ದೇ. ಯಾರಿಗೂ ಸಂತೋಷದಲ್ಲೇ ಇರೋಕ್ ಆಗೋದಿಲ್ಲ, ಯಾಕಂದ್ರೆ ದುಃಖ ಮತ್ತೆ ಬರ್ತತೆ. ಸಂತೋಷನ ಹುಡುಕ್ಬೇಕಂತೇಳಿ ಭಾರಿ ಮಂದಿ ಹೋಗ್ತಾರ. ಕೆಲವು ಮಂದಿ ಏನ್ ಮಾಡ್ತಾರ ಅಂದ್ರೆ ಸಂತೋಷನ ಹುಡುಕಂತ ಹೋಗಿ ಅದಕ್ಕೆ ಕೆಲವೊಬ್ರು ವ್ಯಸನಗೆ ಬಾನಿಸರಾಗ್ತಾರೆ. ಅಂದ್ರೆ ನಾನು ಮದ್ಯಪಾನ ಮಾಡಿದ್ರೆ, ಡ್ರಿಂಕ್ಸ್ ಮಾಡಿದ್ರೆ ನನಗೆ ಸಂತೋಷ ಸಿಗ್ತದೆ, ಹ್ಯಾಪಿನೆಸ್ ಸಿಗ್ತದೆ, ಆನಂದ ಸಿಗ್ತದೆ ಅಂತ ಹೇಳಿ ಡ್ರಿಂಕ್ಸ್ ಮಾಡ್ತಾರ. ಒತ್ತು ಅವ್ರು ಸಂತೋಷವಾಗಿರ್ತಾರ, ಆಮೇಲೆ ಮತ್ತೆ ಅದು ದುಃಖ ಸ್ಟಾರ್ಟ್ ಆಗ್ತದೆ. ಅದರಲ್ಲಿದ್ದವ್ರು ಏನತ್ತಾರ, ಅದಕ್ಕೆ ಬಾನಿಸರಾಗ್ತಾರ, ಆ ವ್ಯಸನಗೆ ಬಾನಿಸರಾಗ್ತಾರ. ಅದೇ ರೀತಿ ಇನ್ನೂ ಕೆಲವೊಬ್ರು ಡ್ರಗ್ಸ್ ನಲ್ಲಿ ಸಂತೋಷ ಹುಡುಕಕ್ಕೂ ಹೋಗ್ತಾರ. ಆ ಡ್ರಗ್ಸ್ ನಾವು ತಗೊಂಡಿವಿ ಅಂದ್ರೆ ಎಷ್ಟು ಹ್ಯಾಪಿ ಇರ್ತದೆ, ಎಷ್ಟು ಸಂತೋಷ ಇರ್ತದೆ, ನಾವು ಈ ಲೋಕದಲ್ಲಿ ಇರೋದಿಲ್ಲ, ನಾವು ಬೇರೆ ಲೋಕದಲ್ಲಿ ತೇಳ್ತಿರ್ತೀವಿ ಅಂತೇಳಿ ಈ ಒಂದು ಕೆಟ್ಟ ಅಭ್ಯಾಸಕ್ಕೆ ಬಾನಿಸರಾಗಿ ಅಲ್ಲಿ ಸಂತೋಷ ಸಿಗ್ತದೆ ಅಂತೇಳಿ ಅಲ್ಲಿ ಹೋಗಿ ಆ ವ್ಯಸನಕ್ಕೆ ಬಾನಿಸರಾಗ್ತಾರೆ, ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಂತಾರೆ. ನೋಡ್ರಿ, ನೀವು ನಾನಾ ರಕವಾದ ಸಂತೋಷ ಹುಡುಕ್ತಾರೆ. ಎಲ್ಲಿ ಸಂತೋಷ ಶಾಶ್ವತವಾದದ್ದು ಸಿಗೋದಿಲ್ಲ ಮಾನವನಿಗೆ. ಸಿನಿಮಾದಲ್ಲಿ ಸಂತೋಷ ಸಿಗ್ತದೆ ಅಂತ ಹೋಗ್ತಾರ, ಆ ಸ್ವಲ್ಪ ಹೊತ್ತಿನೇ ಸಂತೋಷನ ಅನುಭವಿಸ್ತಾರ, ಆಮೇಲೆ ಮತ್ತೆ ಅದೇ ದುಃಖನ ಅನುಭವಿಸ್ತಾರೆ. ಅಂದ್ರೆ ವಾಕ್ಯ ಏನಂತ ಹೇಳ್ತಿದ್ರೆ, ಸಂತೋಷವು, ಉಲ್ಲಾಸವು, ನಗುವು ಅದು ಕೂಡ ಮನೋವ್ಯಥೆ ಐತೆ, ಅಂದ್ರೆ ಮತ್ತೆ ದುಃಖ ಅನ್ನೋದು ಐತೆ. ಅದಕ್ಕೆ ಸೊಲೊಮೋನನು ಕೂಡ, ಜ್ಞಾನಿಯಾದ ಸೊಲೊಮೋನನು ಏನ್ ಮಾಡ್ತಾನೆ ಅಂದ್ರೆ ಸಂತೋಷನ ಹುಡುಕ್ಬೇಕಂತೇಳಿ ಹೋಗ್ತಾನ. ಹೆಂಗ, ತಾನು ಕೂಡ ಮದ್ಯಪಾನ ಮಾಡಿ ಮದ್ಯಪಾನಲಿದ್ದ ನನಗೆ ಸಂತೋಷ ಸಿಗ್ತತೇನೋ ಅಂತ ಹೇಳಿ ಹೋಗಿ ಅದರಲ್ಲಿ ಪ್ರಯತ್ನ ಪಡ್ತಾನ. ಅವಾಗ ತಿಳ್ಕೊಳೋದೇನು ಗೊತ್ತಾ, ಅದು ಕೂಡ ವ್ಯರ್ಥವೇ. ಪ್ರಸಂಗಿ ಗ್ರಂಥದಲ್ಲಿ ಹೇಳ್ತಾನ ನೋಡ್ರಿ, ಪ್ರಸಂಗಿ ಗ್ರಂಥವು 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದೋಣ. ನಾನು ಮನಸ್ಸಿನಲ್ಲಿ ಬಾ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು, ಆಹಾ ಇದು ವ್ಯರ್ಥವೇ. ಏನಂತ, ಇದು ಕೂಡ ವ್ಯರ್ಥನೆ. ಸೊಲೊಮೋನನು ಕೂಡ ಸಂತೋಷ ಹುಡುಕ್ಬೇಕಂತ ಹೇಳಿ ದ್ರಾಕ್ಷಾರಸದಲ್ಲಿ ಕೂಡ ಸಂತೋಷ ಸಿಗ್ತದೆ, ಅಲ್ಲಿ ಆನಂದ ಸಿಗ್ತದೆ ಅಂತೇಳಿ ಅಲ್ಲಿ ಹೋಗಿ ಆನಂದ ಹುಡುಕ್ತಾನಂತ, ಅಲ್ಲಿ ಕೂಡ ಸಂತೋಷ ಸಿಗಲ್ದಂತ, ಅದನ್ನು ವ್ಯರ್ಥನೆ ಅಂತ ಹೇಳ್ತಾನ. ನೀನ್ ಏನೇ ಸಂತೋಷನ ಎಲ್ಲಿ ಹುಡ್ಕಕ್ ಹೋದ್ರು ಕೂಡ ಆ ಸಂತೋಷ ತಾತ್ಕಾಲಿಕವಾದದ್ದೇ, ಮತ್ತೆ ನಿನಗೆ ಏನಾಗ್ತದೆ, ದುಃಖ ನಿನ್ನಲ್ಲಿ ಬರ್ತೈತೆ. ಮತ್ತೆ ಸಂತೋಷ ನಮಗೆ ಎಲ್ಲಿ ಸಿಗ್ತದಪ್ಪ? ಸಂತೋಷ ನಮಗೆ ಎಲ್ಲಿ ಸಿಗ್ತದಪ್ಪ ಅಂದ್ರೆ, ಸಂತೋಷ ನಮಗೆ ಎಲ್ಲಿ ಸಿಗ್ತದೆ ಅಂದ್ರೆ ದೇವರಲ್ಲಿ ಸಿಗ್ತದೆ, ಕ್ರಿಸ್ತನಲ್ಲಿ ನಮಗೆ ಸಂತೋಷ ಸಿಗ್ತದೆ. ಅದಕ್ಕೆ ಕೀರ್ತನೆಕಾರನ ಒಂದು ಮಾತು ಹೇಳ್ತಾನ, 16ನೇ ಕೀರ್ತನೆ 11ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷವಿದೆ, ಪರಿಪೂರ್ಣ ಸಂತೋಷವೈತೆ. ಎಲ್ಲಿ? ದೇವರ ಸನ್ನಿಧಿನಲ್ಲಿ, ದೇವರ ಸಮ್ಮುಖದಲ್ಲಿ. ನಮಗೆ ಸಂತೋಷ ಎಲ್ಲಿ ಸಿಗ್ತದಪ್ಪ ಅಂದ್ರೆ ದೇವರ ಹತ್ರ ನಮಗೆ ಪರಿಪೂರ್ಣ ಸಂತೋಷ ಸಿಗೋದು, ಕ್ರಿಸ್ತನಲ್ಲಿ ನಮಗೆ ಸಂತೋಷ ಸಿಗೋದು. ಯಾವಾಗಾದ್ರೂ ನಾವು ನಿಜ ದೇವರು ಕ್ರಿಸ್ತು ಅಂತೇಳಿ ನಾವು ಅಂಗೀಕರಿಸ್ತೀವೋ, ಕ್ರಿಸ್ತನ ನಾವು ರಕ್ಷಕನಾಗಿ ನಾವು ಸ್ವೀಕರಿಸ್ಕೊಂತೀವೋ, ನಾವು ಆತನ ರಕ್ಷಕನಾಗಿ ನಾವು ಅಂಗೀಕರಿಸ್ತೀವೋ, ಯಾವಾಗಾದ್ರೂ ರಕ್ಷಣ ನಾವು ಆನಂದನ ಅನುಭವಿಸ್ತೀವಲ್ಲ, ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ನಮ್ಮ ಜೀವಿತಕ್ಕೆ. ರಕ್ಷಣ ಆನಂದ, ರಕ್ಷಣ ಸಂತೋಷ ಅದು ಉನ್ನತವಾದದ್ದು, ಅದು ಶಾಶ್ವತವಾದದ್ದು, ಅದು ಪರಿಪೂರ್ಣವಾದದ್ದು. ರಕ್ಷಣಾ ಆನಂದನ ನಾವು ಅನುಭವಿಸ್ಬೇಕು. ನಾವು ಸಂತೋಷ ಹುಡುಕಕ್ ಹೋಗ್ತೀವಿ, ನಾವು ಸಿನಿಮಾದಲ್ಲಿ ಸಂತೋಷ ಹುಡುಕ್ತಿವಿ, ಮೊಬೈಲ್ ನಲ್ಲಿ ಸಂತೋಷ ಹುಡುಕ್ತಿವಿ ಅಂದ್ರೆ ತಾತ್ಕಾಲಿಕವಾದದ್ದು. ಕ್ರಿಸ್ತನಲ್ಲಿ ನಿಜವಾದ ಸಂತೋಷವೈತೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ ನೋಡ್ರಿ. ಯೇಸು ಸ್ವಾಮಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕಿಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕಿಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯಾರಲ್ಲಿರುವಂತ ಆನಂದ? ಕ್ರಿಸ್ತನಲ್ಲಿ ಇರುವಂತ ಆನಂದ ದೇವ್ರು ನಮಗೆ ಕೊಡ್ತಾನಂತ.
ಆಮೇನ್. ಹೆಂಗ್ ಕೊಡ್ತಾನ? ನಾವ್ ಯಾವಾಗಾದ್ರೂ ಯೇಸು ಸ್ವಾಮಿ ರಕ್ಷಕನಂತೇಳಿ ನಾವು ಅಂಗೀಕರಿಸ್ತೀವೋ, ನಮ್ಮ ಪಾಪ ಪರಿಹಾರಕ್ಕಾಗಿ ತಾನ ರಕ್ತವನ್ನು ಚಿಂದಿಸುವಂತ ದೈವ ಮಾನವನು, ದೇವರು, ಸರ್ವೋನ್ನತನು, ಯೇಸು ಸ್ವಾಮಿಗಿದ್ರೆ ನಮಗೆ ರಕ್ಷಣೆ ಅಂತೇಳಿ ಯಾರು ಸತ್ಯನ ತಿಳ್ಕೊಂಡು ಅಂಗೀಕರಿಸಿ ಕ್ರಿಸ್ತನ ರಕ್ಷಕನಂತೇಳಿ ಯಾರು ಹೃದಯದಲ್ಲಿ ಇಟ್ಕೊಂತಾರೋ ಅವ್ರನಲ್ಲಿ ನಿಜವಾದ ಸಂತೋಷ, ನಿಜವಾದ ಆನಂದ, ಶಾಶ್ವತವಾದ ಸಂತೋಷ ದೇವರು ನಮಗೆ ಅನುಗ್ರಹಿಸ್ತಾನ. ರಕ್ಷಣಾ ಆನಂದವು ದೇವರು ನಮಗೆ ಅನುಗ್ರಹಿಸ್ತಾನ. ನೋಡ್ರಿ, ಈ ಸಂತೋಷವು ನಾವು ಅನುಭವಿಸ್ತಿರುವಾಗ, ದೇವ್ರನ್ನ ಆರಾಧಿಸ್ತಿರುವಾಗ, ದೇವ್ರನಲ್ಲಿ ನಾವು ನಡೀತಿರುವಾಗ, ಏನೇ ಕಷ್ಟ ಬರ್ಲಿ, ಏನೇ ಶ್ರಮ ಬರ್ಲಿ, ಏನೇ ಅವಮಾನ ನಿಂದೆ ಬರ್ಲಿ, ಇವೆಲ್ಲ ಬಂದ್ರು ಕೂಡ ಇದರಲ್ಲಿ ಕೂಡ ನಮಗೆ ಸಂತೋಷ ಇರ್ತದೆ. ಆಮೇನ್. ಕ್ರಿಸ್ತನಲ್ಲಿ ನಾವು ಪ್ರಯಾಣ ಮಾಡ್ತಿರುವಾಗ, ದೇವ್ರ ಜೊತೆಗೆ ನಾವು ಪ್ರಯಾಣ ಮಾಡ್ತಿರುವಾಗ, ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ನಷ್ಟಗಳಾಗ್ಲಿ, ಅದರಲ್ಲಿ ಕೂಡ ನಮಗೆ ಸಂತೋಷ ಇರ್ತೈತಿ. ಯಾಕಂದ್ರೆ ದೇವ್ರ ನಮ್ ಜೊತೆ ಇದನ್ನಲ್ಲ. ಆ ರಕ್ಷಣಾ ಆನಂದ ನಾವು ಅನುಭವಿಸ್ತಿದೀವಲ್ಲ, ಆ ಆನಂದ ಶಾಶ್ವತವಾಗಿರ್ತದೆ. ಅದು ನಾವು ಆನಂದವು, ಸಂತೋಷವು ಎಲ್ಲಿ ಹುಡುಕ್ಬೇಕಪ್ಪ ಅಂತ ಹೇಳಿದ್ರೆ ದೇವ್ರನಲ್ಲಿ ಹುಡುಕ್ಬೇಕು. ಲೋಕದಲ್ಲಿ ಹುಡುಗಿದ್ರೆ ತಾತ್ಕಾಲಿಕವಾಗಿರ್ತದೆ, ಆ ಟೈಮಿಗೊಂದೇ ಆ ಸಂತೋಷ ಇರ್ತೈತೆ, ಆಮೇಲೆ ಮತ್ತೆ ದುಃಖ ಕೊಡ್ತೈತೆ. ಆದ್ರೆ ದೇವ್ರನಲ್ಲಿ ನಾವು ಇದ್ದಾಗ, ದೇವ್ರನಲ್ಲಿ ನಾವು ಪ್ರಯಾಣ ಮಾಡ್ತಿರುವಾಗ, ದೇವ್ರ ಜೊತೆ ನಾವು ಜೀವಿಸ್ತಿರುವಾಗ, ಏನೇ ಬರ್ಲಿ, ಕಷ್ಟ ಬರ್ಲಿ, ನಷ್ಟ ಬರ್ಲಿ, ಏನೊಂದು ಶ್ರಮ ಬರ್ಲಿ, ಎಂತದೇ ಬರ್ಲಿ, ಅದರಲ್ಲಿ ಕೂಡ ನಮ್ಗೆ ಸಂತೋಷ ಇರ್ತೈತೆ, ಅದರಲ್ಲಿ ಕೂಡ ನಮಗೆ ಆನಂದ ಇರುತ್ತೆ, ಅದರಲ್ಲಿ ಕೂಡ ನಾವು ಆನಂದಿಸ್ತಿರ್ತೀವಿ, ಅದರಲ್ಲಿ ಕೂಡ ದೇವ್ರ ನಾವು ಸ್ತುತಿಸ್ತಿರ್ತೀವಿ, ಅದರಲ್ಲಿ ಕೂಡ ದೇವ್ರ ನಾವು ಮಹಿಮೆ ಪಡಿಸ್ತಿರ್ತೀವಿ, ಅದರಲ್ಲಿ ಕೂಡ ದೇವ್ರ ನಾವು ಆರಾಧಿಸ್ತಿರ್ತೀವಿ. ಹೆಂಗಪ್ಪ ಈ ಸಂತೋಷ ಬರ್ತತೆ ಅಂತ ಹೇಳಿದ್ರೆ ಕ್ರಿಸ್ತನಲ್ಲೇ ಬರ್ತತೆ. ಅದಕ್ಕೆ ಎಲ್ಲರೂ ನೋಡಿ ಏನಂತ ಹೇಳ್ತಿರ್ತಾರೆ ಗೊತ್ತಾರೆ, ನಿಮ್ಗೆ ಎಷ್ಟು ಕಷ್ಟ ಐತೆ, ಎಷ್ಟೆಲ್ಲ ಬಾಧೆಗಳು, ಎಷ್ಟೆಲ್ಲ ಆದ್ರೂ ಎಷ್ಟು ಸಂತೋಷವಾಗಿ ಹೆಂಗಿರ್ತೀರಿ ನೀವು ಅಂತ ಹೇಳಿ ಕೇಳ್ತಾರೆ. ಹೆಂಗಿರ್ತೀವಿ ಅಂದ್ರೆ ಕ್ರಿಸ್ತನ ಆ ಸಂತೋಷ ನಮಗೆ ಐತೆ. ಆಮೇನ್. ಬಡತನದ ಇದ್ರು ಕೂಡ ಸಂತೋಷವಾಗಿರ್ತಾರ, ಏನಿಲ್ಲ ಅಂದ್ರೂ ಕೂಡ ಸಂತೋಷವಾಗಿರ್ತಾರ. ನೀವು ನೋಡ್ರಿ, ಕ್ರೈಸ್ತವ್ರಲ್ಲಿ ಆ ಒಂದು ಸಂತೋಷವು ಕಾಣ್ತಿರ್ತದೆ. ನಿಜವಾದ ಸಂತೋಷ ಕ್ರಿಸ್ತನಲ್ಲೇ ಐತೆ. ಕ್ರಿಸ್ತನ್ ಯಾರು ಧರಿಸ್ಕೊಂತಾರೋ, ಕ್ರಿಸ್ತನ್ ಯಾರು ರಕ್ಷಕನಾಗಿ ಅಂಗೀಕರಿಸ್ತಾರೋ, ಆ ರಕ್ಷಣ ಆನಂದನ ಯಾರು ಅನುಭವಿಸ್ತಾರೋ, ಆ ಆನಂದವು ಶಾಶ್ವತವಾಗಿರ್ತದೆ. ಆಮೇನ್. ನಾವು ಸಂತೋಷನಲ್ಲಿ ಹುಡುಕ್ಬೇಕು, ಕ್ರಿಸ್ತನಲ್ಲೇ ಹುಡುಕ್ಬೇಕು. ಆಮೇನ್.